ಹಾಯ್, ಗುಡ್ ಈವ್ನಿಂಗ್. ನಮಸ್ಕಾರ ಸ್ನೇಹಿತರೆ. ನಾನು ಬೇರೆ ಸಿಟಿಯಲ್ಲಿ ಬಂದಿದ್ದೀನಿ. ಅಂದರೆ ಹೇಗೆ ಹೇಳಬೇಕಪ್ಪ ಅಂದರೆ, ಈಗ ಬ್ಯಾಂಗ್ಳೂರಿಂದ ಮಂಡ್ಯ ಹೋಗ್ಬೇಕಾದ್ರೆ ಮಧ್ಯೆ ಬರ್ತಲ್ಲ ಚನ್ನಪಟ್ಟಣ ಅಥವಾ ಅದು ರಾಮನಗರ ಅಂತ ಯಾವುದೋ ಬರುತ್ತಲ್ಲ, ಆ ಥರ ಒಂದು 100 ಕಿಲೋಮೀಟರ್ಸ್ ದೂರ ಇದೆ ಶಂಜನಿಂದ. ಇದೊಂದು ಬಿಸ್ನೆಸ್ ಟೂರಲ್ಲಿ ಬಂದಿದ್ದೀನಿ. ತುಂಬ ಒಂದು ಟೌನ್ ಇದು, ಸಿಟಿ ಅಂತ ಹೇಳೋಲ್ಲ, ದೊಡ್ಡ ಟೌನ್ ಇದು, ಚಿಕ್ಕ ಟೌನು. ಒಂದು ಫ್ಯಾಕ್ಟ್ರಿ ವಿಸಿಟಲ್ಲಿ ಬಂದಿದ್ದೀನಿ. ಸಾಯಂಕಾಲ ಟೈಮ್ ಬಂದುಬಿಟ್ಟು ಈಗ ನೋಡಿ ಒಂದು ಆಲ್ಮೋಸ್ಟ್ ಲೈಕ್ 9:45 ಹತ್ರ ಬರ್ತಾಯಿದೆ. ಸೊ ದಿಸ್ ಇಸ್ ದ ಮ್ಯಾಕ್ಸಿಮಮ್ ಕ್ಲಾರಿಟಿ. ಏನಕ್ಕೆ ತುಂಬ ಡಾರ್ಕ್ ಇದೆ ಹೊರಗಡೆ, ಸ್ಟ್ರೀಟ್ ಲೈಟ್ಸು ಅಂತ ಸ್ಟ್ರಾಂಗ್ ಇಲ್ಲ, ಡಾರ್ಕ್ ಇದೆ. ಸೊ ಇದೇ ಮ್ಯಾಕ್ಸಿಮಮ್ ಕ್ಲಾರಿಟಿ ನಿಮಗೆ ನಾನು ಕೊಡ್ತಾ ಇರೋದು. ನಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಫೋನಿಂದ ರೆಕಾರ್ಡ್ ಆಗ್ತಾ ಇದೆ. ನಾನು ಏನಕ್ಕಪ್ಪ ಇಲ್ಲಿ ಬಂದೆ ಅಂದರೆ, ಸುಮ್ಮನೆ ಒಂದು ಇಂಟ್ರೆಸ್ಟಿಂಗ್ ಸ್ಟ್ರೀಟ್ ಫುಡ್ ಇದೆ ಇಲ್ಲಿ. ಸೊ ಇಲ್ಲಿ ಹಿಂದ್ಗಡೆ ಸ್ಟ್ರೀಟ್ ಫುಡ್ ಇದೆ, ತೋರಿಸ್ತೀನಿ ನೋಡಿ. ಇದೆಲ್ಲ ಒಂಥರ ಸ್ಟ್ರೀಟ್ ಫುಡ್ ಇದೆ, ಇಲ್ಲಿಂದ ಆ ಕಡೆ ಎಂಡ್ವರೆಗೂ ಇದೆ ಅದು. ಸೊ ಆ ಸ್ಟ್ರೀಟ್ ಫುಡ್ಡಲ್ಲಿ ಏನು ಸಿಗುತ್ತೆ ನೋಡ್ಕೊಂಬರೋದು. ಸೇಮ್ ನಮ್ಮ ಬ್ಯಾಂಗ್ಳೂರಲ್ಲಿ ಇರುತ್ತಲ್ಲ, ಈಗ ಬ್ಯಾಂಗ್ಳೂರು ಸಾಯಂಕಾಲ ಟೈಮಲ್ಲಿ ವಿಜಯನಗರ ವಾಟರ್ ಟ್ಯಾಂಕ್ ಹತ್ರ ಹೋದರೆ ನಿಮಗೆ ಅಲ್ಲಿ ದೋಸೆ ಸಿಗುತ್ತೆ, ಆಮೇಲೆ ಬಿರಿಯಾನಿ ಸಿಗುತ್ತೆ, ಕಬಾಬು, ಬೆಳ್ಳುಳ್ಳಿ ಕಬಾಬು, ಪಾನಿಪುರಿ ಅದೆಲ್ಲ ಸಿಗುತ್ತೆ. ಬಟ್ ಇಲ್ಲಿ ಏನು ಸಿಗುತ್ತೆ ಅಂದರೆ ಸ್ನೇಕ್ ಕಬಾಬು, ಆಮೇಲೆ ಫ್ರಾಗ್ ಫ್ರೈ, ಆಮೇಲೆ ಜಿರಳೆ ಫ್ರೈ, ಕಾಕ್ರೋಚ್ ಫ್ರೈ ಅದೆಲ್ಲ ಸಿಗಲ್ಲ, ಬೇರೆಯೇ ಇದೆ. ಬನ್ನಿ, ಅದಂತೂ ಖಂಡಿತ ಸಿಗಲ್ಲ. ಯಾಕಂದರೆ ತುಂಬ ಜನ ನನಗೆ ಕೇಳ್ತಾಯಿದ್ರು, ನೀವು ಜಿರಳೆ ತಿಂತೀರಾ, ಹಾವು ತಿಂತೀರಾ, ಅದೆಲ್ಲ ತಿಂತೀರಾ ಅಂತೇಳಿ. ದೋಸ್ ಆರ್ ನಾಟ್ ಅ ವೆರಿ ಕಾಮನ್ ಫುಡ್ ಇನ್ ಚೈನಾ. ಅದು ತುಂಬ ರೇರೇ ಸಿಗುತ್ತೆ ಫುಡ್ ಅದು. ಸೊ ಒಂದು ನೋಡ್ಕೊಂಡು ಬರೋಣ ಬನ್ನಿ, ಇವ್ರದ್ದು ಸ್ಟ್ರೀಟ್ ಫುಡ್ ಯಾವ ಥರ ಇರುತ್ತೆ. ಆಮೇಲೆ ಕೆಲವು ಲೋಕಲ್ ಚೈನೀಸ್ ಜನ ಯಾವ ಥರ ಸೈಡ್ ಬಿಸ್ನೆಸ್ ಮಾಡ್ತಾರೆ, ಅಂದರೆ ಪ್ಯಾಸಿವ್ ಇನ್ಕಮ್ ಜನ್ರೇಟ್ ಮಾಡೋಕ್ಕೆ ಯಾವ ಥರ ಮಾಡ್ತಾರೆ ಅದನ್ನು ನಿಮಗೆ ತೋರಿಸ್ತೀನಿ ಬನ್ನಿ. ಚಿಕ್ಕ ಸಿಟಿಯಲ್ಲಿ ಸ್ವಲ್ಪ ಈ ಥರ ಬ್ಯಾಟ್ರಿ 2 ವೀಲರ್ಸ್ ಜಾಸ್ತಿ ಇದೆ. ಸೊ ಮೇನ್ ರೋಡ್ ಮೇಲೆಲ್ಲ ಓಡಾಡ್ತಾ ಇರ್ತಾರೆ. ಬನ್ನಿ ಇಲ್ಲಿಂದ ಹೋಗೋಣ. ಮಧ್ಯದಲ್ಲಿ ನಾನು ತಿನ್ನೋದಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ. ಸೊ ನೋಡಿ, ಇಲ್ಲಿ ಅದೇ ಮಾಡ್ತಾರೆ ನೋಡಿ, ಇವ್ರ ಈ ಥರ ಬಾರ್ಬಿಕ್ಯೂ ಟೈಪ್ ಏನೋ ಮಾಡ್ತಾನೆ ಇದ್ದಾರೆ. ಈ ಥರ ನಿಮಗೆ ಹಾವು, ಜಿರಳೆ, ಕೊಪ್ಪೆಗೆ ಸಿಗಲ್ಲ. ಇಲ್ಲಿ ಚಿಕನ್ ಹಾಕಿದ್ದಾರೆ. ಆಮೇಲೆ ಇದೇನೋ ಒಂದು ಚೈನೀಸ್ ಟೀ ಥರ ಎಲ್ಲ ಮಾಡ್ತಾಯಿದ್ದಾರೆ ಇಲ್ಲಿ. ನೋಡಿ, ಇದು ಒಳ್ಳೇದು ಅಗಲ ರೋಡ್ ಇದೆ. ಇಲ್ಲಿ ಸಾಯಂಕಾಲ ಟೈಮಲ್ಲಿ ಮಾತ್ರ ಇದು ನೈಟ್ ಮಾರ್ಕೆಟ್. ಇದು ಸಾಯಂಕಾಲ 8 ಗಂಟೆ ನಮ್ಮ ಫ್ರೆಂಡ್ ನಮ್ಮ ಕೊಲಿಗೆ ಹೇಳ್ತಾ ಇದ್ದ, 8 ಗಂಟೆಯಿಂದ ಸ್ಟಾರ್ಟ್ ಆಗಿಬಿಟ್ಟು ನಾನು ಕೇಳಿದೆ ಏನಕ್ಕಪ್ಪ ಯಾರು ಜನನೇ ಇಲ್ಲ ಇಲ್ಲಿ ಅಂತ. ಅವ್ನು ಹೇಳ್ದ, ಜನ ಬರೋದು ರಾತ್ರಿ 12ರಿಂದ 3 ಗಂಟೆವರೆಗೆ ಪೀಕ್ ಟೈಮ್ ಅಂತೆ. ಆಮೇಲೆ ಇನ್ನೊಂದು ನೋಡಿ, ಅದಕ್ಕೆಲ್ಲ ಪ್ಲಾಸ್ಟಿಕ್ ಕವರ್ ಹಾಕಿದ್ದಾರೆ. ಅದು ಬ್ಲೂ ಕಲರ್ಗೆಲ್ಲ ಪ್ಲಾಸ್ಟಿಕ್ ಕವರ್ ಹಾಕಿದ್ದಾರೆ. ಏನಕ್ಕಂದರೆ ಚಳಿ ಜಾಸ್ತಿ ಇದೆ ಇಲ್ಲಿ. ಹೊರಗಡೆ ಟೆಂಪ್ರೇಚರ್ ಬಂದುಬಿಟ್ಟು ಒಂದು 12ರಿಂದ 13 ಡಿಗ್ರಿ ಇದೆ. ಆಮೇಲೆ ನೋಡಿ, ಇವರು ಕಾರಲ್ಲಿ ಬಂದುಬಿಟ್ಟು ಜ್ಯೂಸ್ ಮಾಡ್ಕೊಂಡು ಈ ಥರ ಜ್ಯೂಸ್ ಮಾಡ್ತಾಯಿದ್ದಾರೆ ನೋಡಿ ಕಾರಲ್ಲೇ. ಅವರೇ ಒಂದು ಟೆಂಪ್ರರಿ ಟೇಬಲ್ ಎಲ್ಲ ಹಾಕಿಬಿಟ್ಟು ಲೇಟರ್ ದೈಜಾವ ಓಕೆ. ನೋಡಿ, ಅವರು ಬೇರೆ ಕಂಪ್ನಿಲಿ ಕೆಲಸ ಮಾಡ್ತಾ ಇರ್ತಾರೆ. ಸಾಯಂಕಾಲ ಟೈಮಲ್ಲಿ ಈ ಥರ ಜ್ಯೂಸ್ ಎಲ್ಲ ಮಾಡ್ತಾ ಇರ್ತಾರೆ. ಆಮೇಲೆ ಇನ್ನೊಂದು ಏನಂದರೆ, ಅವರು ಇ ವಿ ಇರುತ್ತಲ್ಲ, ಇ ವಿ ಕಾರಲ್ಲಿ ಬಂದುಬಿಟ್ಟು ಅದರದ್ದೇ ಬ್ಯಾಟ್ರಿಯಿಂದ ಪವರ್ ತೊಗೊಂಡು ಲೈಟಿಂಗ್ ಸಿಸ್ಟಮ್ ಎಲ್ಲ ಮಾಡಿರ್ತಾರೆ ನೋಡಿ. ಎಲ್ಲ ಇದು ಮಾಡ್ತಾಯಿದ್ದಾರೆ, ಲ್ಯಾಂಪ್ ಗಿಮ್ ಮಾಡ್ತಾಯಿದ್ದಾರೆ. ಜನ ಕೂತ್ಕೊಂಡಿದ್ದಾರೆ ರೀ. ನೋಡಿ, ಇದೇ ಹೇಳ್ದಲ್ಲ, ಈ ಕಾರಲ್ಲಿ ಇದೊಂದು ಇ ವಿ ಕಾರ್ ಇದು. ಇದೇ ಕಾರಲ್ಲಿ ಒಂದು ಲೈಟಿಂಗ್ ಸಿಸ್ಟಮ್ ಎಲ್ಲ ಹಾಕ್ಕೊಂಡ್ಬಿಟ್ಟು ಜ್ಯೂಸ್ ಎಲ್ಲ ಮಾಡ್ತಾ ಇದ್ದಾನೆ. ಲೆಮನ್ ಜ್ಯೂಸು, ಮ್ಯಾಂಗೋ ಜ್ಯೂಸ್ ಎಲ್ಲ ಇದೆ ಇಲ್ಲಿ. ಆಮೇಲೆ ನೋಡಿ, ಈ ಥರ ಫ್ಯಾನ್ ಹಾಕ್ಕೊಂಡು ಬಾರ್ಬಿಕ್ಯೂ ಹಾಕ್ಕೊಂಡು ಮಾಡ್ತಾಯಿದ್ದಾರೆ. ದೊಂಗ್ಬೆ ಅಂತ ಬರೆದಿದ್ದಾರೆ. ಚೈನೀಸ್ ಅಂದರೆ ನಾರ್ತ್ ಈಸ್ಟ್ ಸ್ಟೈಲ್ ಫುಡ್ ಅಂತ ಇದು, ಚೈನೀಸ್ ನಾರ್ತ್ ಈಸ್ಟ್ ಫುಡ್ಡಲ್ಲಿ. ಆಮೇಲೆ ಮುಂದೆ ಅಲ್ಲಿ ಅವನು ಯಾವನು ಸ್ವಲ್ಪ ಇಂಗ್ಲೀಷ್ ಮಾತಾಡ್ತಾನೆ, ಅವನಿಗೂ ಮಾತಾಡ್ಸ್ಕೊಂಡು ಬರೋಣ ಬನ್ನಿ. ಆಮೇಲೆ ಇನ್ನೂ ಅಂಗಡಿಗಳೆಲ್ಲ ಸೆಟಪ್ ಆಗಬೇಕಿಲ್ಲಿ. ಸೊ ಇವತ್ತು ಡೇಟ್ ಎಷ್ಟು ರೀ? ಇವತ್ತು ಬುಧವಾರ. ಇವತ್ತು ಡೇಟ್ 9 ಇದೆ ಕರೆಕ್ಟ್. 9 ಇವತ್ತು ಬ್ರೇಕು. ಇಲ್ಲಿ ಏನು ಇದು ಫ್ರೈಡ್ ನೂಡಲ್ಸ್ ಏನೋ ಮಾಡ್ತಾರೆ ಅಂತ ಹೇಳಿದ್ದಾರೆ ಇಲ್ಲಿ. ನೋಡಿ, ಶಂಖ ಎಲ್ಲ ಇದೆ ಇಲ್ಲಿ. ಶಂಖ ಇದೆ, ಜಿರಳೆ ಇಲ್ಲ, ಹಾವಿಲ್ಲ, ಕೊಪ್ಪೆ ಇಲ್ಲ. ಆಮೇಲೆ ಇವರು ನೋಡಿ ಎಷ್ಟು ಚೆನ್ನಾಗಿದ್ದಾರೆ, ಪಾಶ್ ಆಗಿದ್ದಾರೆ. ಇವರು ಸೈಡ್ ಬಿಸ್ನೆಸ್ ಮಾಡ್ತಾರೆ. ಆರೆಂಜ್ ಜ್ಯೂಸು, ಲೆಮನ್ ಜ್ಯೂಸ್ ಎಲ್ಲ ಇಟ್ಕೊಂಡಿದ್ದಾರೆ. ಇವರೇ ನೋಡಿ, ಒಂದು ಇಲ್ಲೇ ಚಿಕ್ಕದು ಬ್ಯಾಟ್ರಿಲಿ ಫ್ಯಾನು, ರಿಂಗ್ ಲೈಟ್ ಹಾಕ್ಕೊಂಡು ಅವ್ರದ್ದೇ ಬ್ಯಾಟ್ರಿ ಸೆಟಪ್ಪಲ್ಲಿ ಇ ವಿ ಕಾರ್ ಇದೆ ನೋಡಿ. ಇ ವಿ ಕಾರಿಂದನೇ ಅವರು ತೊಗೊಂಡಿದ್ದಾರೆ ಪವರು ನೋಡಿ. ಇ ವಿ ಕಾರಿಂದನೇ ಪವರ್ ತೊಗೊಂಡು ಮಾಡ್ತಾ ಇರ್ತಾರೆ. ಅಲ್ಲಿ ಇದೊಂದು ಎಲ್ಲ ಲೆಮನ್ ಜ್ಯೂಸನ್ನ ಮಾಡ್ತಾಯಿದ್ದಾರೆ ಇಲ್ಲಿ. ಸೊ ಆ ಕಡೆ ಎಲ್ಲ ಇದೆ, ಆ ಕಡೆ ಎಲ್ಲ ಬಾರ್ಬಿಕ್ಯೂ ಎಲ್ಲ ಇದೆ. ಮುಂದೆ ಒಂದು ಕಾರ್ ಇದೆಯಲ್ಲ, ಅವರು ಒಂದು ಸೆಟಪ್ ಹಾಕಿದ್ದಾರೆ ನೋಡಿ. ಜ್ಯೂಸ್ ಅಂಗಡಿಗೆ ಎಷ್ಟು ಜನ ಬಂದು ಕೂತ್ಕೊಂಡಿದ್ದಾರೆ ಜ್ಯೂಸ್ ಅಂಗಡಿಗೆ. ಇಲ್ಲಿ ನೋಡೋಣ ಬನ್ನಿ ಯಾವ ಥರ ಜ್ಯೂಸ್ ಇದೆ ಇದು. ಇ ವಿ ಕಾರ್ದೇ ಪವರ್ ತೊಗೊಂಡು ಜ್ಯೂಸ್ ಮಾಡ್ತಾಯಿದ್ದಾರೆ. ಈಗ 12 ಏನೋ ಹಾಕಿದಾರಪ್ಪ ಇಲ್ಲಿ. ಇಲ್ಲ, ಅವ್ರು ಬ್ಯುಸಿ ಇದ್ದಾರೆ ನೋಡಿ. ಈ ಕಾರಲ್ಲಿ ಇದು ಮಾಡ್ಕೊಂಡಿದ್ದಾರೆ,
ಬನ್ನಿ ಮುಂದೆ ಒಂದು ರೌಂಡ್ ಹೋಗಿ ವಾಪಸ್ ಬರೋಣ. ಅವ್ನು ಯಾರೋ ಇಂಗ್ಲೀಷಲ್ಲಿ ಮಾತಾಡ್ತಿಲ್ಲ, ಅವನಿಗೆ ಮಾತಾಡೋಣ ಬನ್ನಿ. ಆಮೇಲೆ ಅದು ವ್ಯಾನಲ್ಲಿ ಒಂಥರ ಸೆಟಪ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ರೀ. ಅದು ಆ ವ್ಯಾನಲ್ಲೇ ಏನು ಮಾಡಿದ್ದಾರೆ ಅಂದರೆ ಅಲ್ಲಿ ಒಂದು ಜನ್ರೇಟ್ರ್ ಇದನ್ನು ಏನದು ಗೊತ್ತಿಲ್ಲ, ಅಲ್ಲಿ ಒಂದು ಔಟ್ಲೆಟ್ ತೊಗೊಂಡ್ಬಿಟ್ಟು ಎಲ್ಲ ಪವರ್ಸ್ ಎಲ್ಲ ತೊಗೊಂಡು ಮತ್ತೆ ಅವನು ಏನೇನು ನಿಮಗೆ ಸರ್ವಿಸ್ ಕೊಡ್ತಾನಂದರೆ, ಬನ್ನಿ ತೋರಿಸ್ತೀನಿ, ರೋಡ್ ಕ್ರಾಸ್ ಮಾಡ್ತೀನಿ ನೋಡಿ. ಇಲ್ಲೆಲ್ಲ ಅಪಾರ್ಟ್ಮೆಂಟೆಲ್ಲ ಯಾವ ಥರ ಇದೆ ಈ ಚಿಕ್ಕ ಸಿಟಿಯಲ್ಲಿ ನೋಡಿ. ಈ ವ್ಯಾನಲ್ಲಿ ಅವ್ನು ಏನು ಮಾಡಿದಾನೆ ಅಂದರೆ ಈ ಥರ ಅದು ಬ್ಯಾಟ್ರಿಯಿಂದ ಏನೋ ಪವರ್ ತೊಗೊಂಡು ಅವ್ನು ಒಳ್ಳೆ ರೆಫ್ರಿಜರೇಟರ್ ಇದೆ, ರೆಫ್ರಿಜರೇಟರ್ ತೊಗೊಂಡು ಇಲ್ಲೇ ಸೌಂಡ್ ಸಿಸ್ಟಮ್ ಹಾಕಿದ್ದಾನೆ. ಸೌಂಡ್ ಸಿಸ್ಟಮ್ ಹಾಕ್ಕೊಂಡು ಈ ಥರ ಜನಗೆಲ್ಲ ಚಳಿ ಬರ್ಬಾರ್ದು ಪ್ಲಾಸ್ಟಿಕ್ ಕವರ್ ಥರ ಇದು ಹಾಕಿದ್ದಾರೆ. ಇಲ್ಲಿ ಅವನು ಬ್ಯಾಟ್ರಿ ಪವರು ಕೊಡ್ತಾನೆ ನಿಮಗೆ ಬಾಡಿಗೆಗೆ. ನೋಡಿ ಈ ಥರ ಎಲ್ಲ ಬಾರ್ಬಿಕ್ಯೂ ಎಲ್ಲ ಇದೆ. ನೀ ಹಾ店哪里来的？车的吗？整个店这个车的吗？电车。哇，不是外面的店吗？是的，非常的 very good。哦，very good，很厉害。我看一下啊，看一看。哦，OK。哦，ನನಗೆ ಎಲ್ಲಿಂದ ಎಲೆಕ್ಟ್ರಿಕ್ ಪವರ್ ತೊಗೊಂಡು ಅಂದರೆ ಎಲ್ಲ ಈ ವ್ಯಾನ್ದೇ ಅಂತ ಅವ್ನು ಹೇಳ್ದ. ಓ, ಇದರಿಂದಲೇ ಅವರು ತೊಗೊಂಡಿರ್ತಾರ. ಇದೊಂದು ಯಾವುದೋ ಸ್ಪೀಕರ್ ಹಾಕಿದ್ದಾನೆ, ಬ್ಲೂಟೂತ್ ಸ್ಪೀಕರ್ ಇದೆ ನೋಡಿ ಈ ಥರ. ಕಾಪಿ ರೈಟ್ ಅಂತ ಬರ್ತೇವೆ ಅದಕ್ಕೆ. ಅಂಗಡಿ ಹೆಸರು ತೋರ್ತಾನೆ ಖುಷಿಯಾಗಿ ನೋಡಿ. ಏನಂದರೆ ಇಲ್ಲಿಂದ ಪವರ್ ತೊಗೊಂಡಿದ್ದಾನೆ. ಓ, ಚೆಪೆಂದ ಗದ್ದಿ ಅನ್ಸ್ಬೋದೆ. 对，这个电，ಓ 这个可以搞ಓ 8000多瓦电， ಓ 8000 ವಾ, ಅವ್ರ 8000 ವ್ಯಾಟ್ ಅಂತೆ.用多久？可以用好久。好久吗？可以充一次电可以用2天。ವಾ, ಒಂದು ಸತಿ ಚಾರ್ಜ್ ಮಾಡಿದರೆ 2 ಸಲ 2 ನೈಟ್ಸ್ ಯೂಸ್ ಮಾಡ್ಬೋದು ಅಂತ ಹೇಳ್ತಿದ್ದೆ ನಾನು ನೋಡಿ. ಇಲ್ಲಿಂದ ಅವರು ಟ್ರಾನ್ಸ್ಫಾರ್ಮರ್ ಹಾಕಿದ್ದಾರೆ, ಡಿ ಸಿಯಿಂದ AC ಕನ್ವರ್ಟ್ ಆಗಿಬಿಟ್ಟು ನೋಡಿ. ಇದರಲ್ಲಿ ಕೂಲರ್ ಇದೆ, ಅವ್ರು ಮತ್ತೆ ಅಲ್ಲಿ ಹೀಟ್ರೆಲ್ಲ ಯೂಸ್ ಮಾಡ್ತಾರೆ ನೋಡಿ. ವಾ 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 ವಾ, ಸೆಟಪ್ ಸಾಕಾಗಿದೆ. ವಾ, ಹವಾ ರುಚಿ ಲಿಮ್ಯಾ ಕಾಯ್ಕಾನ ಬನ್ನಿ ನೋಡಿ. ಒಳಗಡೆ ಸೆಟಪ್ ನೋಡಿ ಎಲ್ಲ ಹೇಗಿದೆ. ಈ ಚೇರ್ಸ್ ಎಲ್ಲ ಇದೆಯಲ್ಲ, ನಿಮಗೆ ಕ್ಯಾಮ್ರಾ ಕ್ಲಾರಿಟಿ ಇದೆ ರೀ, ಜಾಸ್ತಿ ಲೈಟ್ ಕಂಡೀಷನ್ ಕಡಿಮೆ ಇದೆ. ಇದು ಹೆಂಗಂದ್ರೆ ಒಂಥರ ಛತ್ರಿ ಥರ ಕ್ಲೋಸ್ ಕಂಪ್ಲೀಟ್ ಫೋಲ್ಡ್ ಆಗಿಬಿಡುತ್ತೆ, ಒಂಥರ ಅಂಬ್ರೆಲ್ಲ ಥರ ಈ ಥರ ಸೆಟಪ್ ಮಾಡಿದ್ದಾರೆ ನೋಡಿ. ಇದೆಲ್ಲ ಪ್ಲಾಸ್ಟಿಕ್ದು ಹಾಕಿದ್ದಾರೆ ಈ ಥರ ಎಲ್ಲ. ಇದೆಲ್ಲ ಪ್ಲಾಸ್ಟಿಕ್ದು ನೋಡಿ, ಇದೆಲ್ಲ ಪ್ಲಾಸ್ಟಿಕ್ ಇದು. ಏನಕ್ಕಂದರೆ ಚಳಿ ಗಾಳಿ ಬರಬಾರ್ದಲ್ಲ, ಸಿಳ್ಳು ಗಾಳಿ ಬರ್ತಲ್ಲ, ಹಾಗೆ ಕಸ್ಟಮರ್ಸ್ ಎಲ್ಲ ಒಳಗಡೆ ಬೆಚ್ಚ ಕೂತ್ಕೊಂಡು ಬಿಸಿ ತಿನ್ನಕ್ಕೆ ಮಾಡಿದ್ದಾರೆ. ಸೆಟಪ್ ನೋಡಿ ಹೆಂಗಿದೆ ಒಂದು. ಇದರಲ್ಲಿ ಇದು ಕೊಟ್ಟಿದ್ದಾನೆ ಇವನು, ಇದು ಬಂದ್ಬಿಟ್ಟು ಚಾರ್ಜಿಂಗ್ ಸ್ಟೇಷನ್ ಕೊಟ್ಟಿದ್ದಾನೆ. ಅಂದರೆ ಕಸ್ಟಮರ್ ಯಾರ್ದನ್ನ ಬ್ಯಾಟ್ರಿ ಕಡಿಮೆ ಆದರೆ ಇಲ್ಲಿ ಸ್ಕ್ಯಾನ್ ಮಾಡಿ ದುಡ್ಡು ಕೊಟ್ಟು ಇದನ್ನು ರೆಂಟಿಗೆ ತೊಗೋಬೋದು. ಪವರ್ ಬ್ಯಾಂಕು ಒಳ್ಳೆ ಹೈಟೆಕ್ ಇದೆ. ವಾ, ಇದೆ ಜೀವನ ಜೀವ್ಸೋ ಹಲ್ಲಿ ಹಾಯ. ಓ, ದೈಶಾ ಬಾವು ಇದು ನೋಡಿ, ಅವನು ಟಚ್ ಸ್ಕ್ರೀನ್ ಥರ ಇಟ್ಕೊಂಡಿದ್ದಾನೆ. ವಾ, ಟಚ್ ಸ್ಕ್ರೀನು. ಓಕೆ, ಆಮೇಲೆ ಪ್ರಿಂಟರ್ ಇದೆ ಇಲ್ಲಿ. ನಿಮ್ಮ ಹೆಸರು ನಾಳಿದ ದೊಂಗ್ಬೈ. ಓಕೆ, ಗುಡ್. ಅವರು ನಾರ್ತ್ ಈಸ್ಟ್ ಚೈನ್ ಇದಂತೆ. ಹಾಂ, ನಾರ್ತ್ ಈಸ್ಟ್ ಚೈನ್ ಇದಂತೆ ನೋಡಿ. ಇಲ್ಲೂ ಒಂದು ಕಾರಲ್ಲಿ ಹಾಕೊಂಬಂದಿದ್ದಾರೆ ಇವರು. ಒಂದು ಬ್ಯಾಟ್ರಿ ಎಲ್ಲ ಬ್ಯಾಕಪ್ ಹಾಕೊಂಡು ಎಲ್ಲ ಮಾಡ್ತಾ ಇದ್ದಾರೆ. ಅದು ಬೋಜು. ಅವ್ರದ್ದು ಆ್ಯಕ್ಸೆಂಟ್ ಅರ್ಥ ಆಗ್ತಾ ಇಲ್ಲ. ಅವರು ಅಂದರೆ ಲೋಕಲ್ ಅವರೆಲ್ಲ ಚೆನ್ನಾಗಿದ್ದಾರೆ, ಒಳ್ಳೆ ಜನ ರೀ. ನೋಡಿ ಇಲ್ಲಿ ಏನೋ ಇಟ್ಟಿದ್ದಾನೆ ಇವನು. ಏನು ಇಟ್ಟಿದ್ದಾನಪ್ಪ ಇದು? ತೌಫು ಅಂತ ಇರುತ್ತಲ್ಲ, ಅದು ಏನು ಇಟ್ಟಿದ್ದಾರೆ ಇವರು. ಈ ಥರ ಸುಮಾರಿದೆ. ಇದೆಲ್ಲ ರಾತ್ರಿ 12 ಗಂಟೆ ಮೇಲೆ ಆಗೋದು ನೋಡಿ. ಇದೊಂದು ಸೀ ಶೆಲ್ಸ್ ಇದು. ಹಾಂ, ಅವನೆಲ್ಲೋ ಒಬ್ಬನು ಇದ್ದ, ಅವನು ಅಲ್ಲಿ ಹೋಗೋಣ ಬನ್ನಿ ಬನ್ನಿ. ಅಲ್ಲ, ಇಂಟ್ರೆಸ್ಟಿಂಗ್ ಇದೆ. ಆ ಕಡೆ ಹೋಗೋಣ ಬನ್ನಿ. ನೋಡಿ, ಇದೆಲ್ಲ ಚಿಕ್ಕ ಗಾಡಿಯವರೆಲ್ಲ ಒಳಗಡೆ ಬ್ಯಾಟ್ರಿ ಇಟ್ಕೊಂಡು ಅವರವರೇ ಒಂದು ಚಿಕ್ಕದು ಒಂದು ಸೆಟಪ್ ಮಾಡ್ಕೊಂಡು ಮಾರ್ತಾ ಇರ್ತಾರೆ. ಬಟ್ ಈ ಥರ ಏನು ದೊಡ್ಡ ಅಂಗಡಿ ಇಟ್ಕೊಂಡಿರ್ತಾರಲ್ಲ, ಇವರು ಇದೇ ಬಿಸ್ನೆಸ್ ಇವ್ರದ್ದು, ನೈಟ್ ಮಾರ್ಕೆಟ್ ಬಿಸ್ನೆಸ್ಸು. ಅವನ ಗಾಡಿಯಲ್ಲಿ ಅದು EV ಕಾರಲ್ಲಿ ಬಂದ್ಬಿಟ್ಟು ಏನೋ ಜ್ಯೂಸ್ ಎಲ್ಲ ಮಾರ್ತಾನಲ್ಲ, ಅದು ಬಂದ್ಬಿಟ್ಟು ಸೈಡ್ ಬಿಸ್ನೆಸ್ಸು. ಬನ್ನಿ ಅವನ ಹತ್ರ ಹೋಗ್ಬಿಟ್ಟು ಏನೋ ತೊಗೊಳ್ಳೋಣ, ಒಂದೇನೋ ಜ್ಯೂಸ್ಗೆ ಸಿಕ್ಕರೆ ಜ್ಯೂಸ್ ತೊಗೊಳ್ಳೋಣ. ನೋಡಿ, ಇನ್ನೂ ಅಂಗಡಿ ಸೆಟಪ್ ಎಲ್ಲ ಚೇರ್ಸ್ ಎಲ್ಲ ಫೋಲ್ಡ್ ಮಾಡಿ ಇಟ್ಬಿಟ್ಟಿದ್ದಾರೆ. ಇನ್ನು ಅಂಗಡಿ ಹಾಕ್ತಾನೆ ಇದ್ದಾರೆ ನೋಡಿ. ಇದ್ರೆ ರೆಫ್ರಿಜರೇಟ್ರು, ಇದಿಲ್ಲೇ ಬ್ಯಾಟ್ರಿ ಪವರ್ ತೊಗೊಂಡು ನೋಡಿ ಹೆಂಗಿದೆ ಇವ್ರದ್ದು. ಅದೇ ಹೇಳಿದ್ರೆ ನಾನು 8000 ವ್ಯಾಟ್ ಅಂತೆ, 8000 ವ್ಯಾಟ್ಸ್ ನೋಡಿ. ಇದು ಫ್ಯಾನಿಂದ ಎಲ್ಲ ಹೋಗೋಕ್ಕೆ ಮಾಡಿದ್ದಾರೆ ಈ ಥರ ನೋಡಿ. ಹೋಗಿ ಅವನು ಡಿಸ್ಪ್ಲೇ ಸ್ಕ್ರೀನ್ ಹಾಕಿದ್ದಾನೆ ಇಲ್ಲಿ, TV ಸ್ಕ್ರೀನು, ಪ್ರೊಜೆಕ್ಟ್ರೆಲ್ಲ ಹಾಕಿದ್ದಾರೆ. ವಾ, ಅಮೇಝಿಂಗ್ ರೀ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಅವನು ಎಲ್ಲಿ ಯಾರೋ ಅವನು ಈ EV ಕಾರಲ್ಲಿ ಜ್ಯೂಸ್ ಮಾರ್ತಾ ಇದ್ದ. ಇದೇನು ಮುಂದೇನೋ ಗೊತ್ತಿಲ್ಲ ನನಗೆ, ಎಲ್ಲೋ ಹೋಯ್ತದು. ಬನ್ನಿ ನೋಡೋಣ ಬನ್ನಿ.
ಚೆನ್ನಾಗಿದೆ ರೀ ಹಾಂ ನೋಡಿ ಹೆಂಗಿದೆ ಅಪ್ಪ ನಾನು ಅದು ಅಲ್ಲೆಲ್ಲ ಪ್ರೊಜೆಕ್ಟ್ರಿಂದ ಡಿಸ್ಪ್ಲೇ ಎಲ್ಲ ಬಿಟ್ಟು ಆ ಥರ ಎಲ್ಲ ಸರ್ವಿಸ್ ಕೊಡ್ತಾ ಇದ್ದಾರೆ ನನಗೆ ಆಶ್ಚರ್ಯ ಅನ್ನಿಸ್ತು ಇದು ನೈಟ್ ಮಾರ್ಕೆಟಲ್ಲಿ ಎಲ್ಲೋ ನಾನು ಇಲ್ಲೇ ಅಲ್ಲ ಅದು ಅಂಗಡಿಲಿ ತರೋದು ನೋಡಿ ಇದು ಒಂದು ಚಿಕ್ಕ ಅಂಗಡಿ ಇಲ್ಲೂ ಒಂದು ಚಿಕ್ಕ ಅಂಗಡಿ ಅದರಲ್ಲಿ ಬ್ಯಾಟ್ರಿ ಸ್ಪೀಕರ್ ಎಲ್ಲ ಇಟ್ಕೊಂಡಿದ್ದಾರೆ ಈ ಥರ ಬೋರ್ಡಲ್ಲಿ ಹಾಕಿ LED ನೋಡಿ ಜಗಮಗ ಅನ್ನಿಸ್ತಾರೆ ಇನ್ನೂ ಇಲ್ಲೆಲ್ಲ ಸ್ಟಾರ್ಟ್ ಆಗಿಲ್ಲ ಹಾಂ ಅಲ್ಲಿದ್ದಾನೆ ಬನ್ನಿ ಇದ್ದಾನೆ ಬನ್ನಿ ಹೋಗೋಣ ಆ ಥರ ಒಂದು ರೌಂಡ್ ಹೋಗಿ ಬರೋಣ ನೋಡಿ ಇದು ಒಂದು ಈ ಥರ ಗ್ಯಾಸ್ ಸಿಲಿಂಡರ್ ಇಟ್ಟಿರ್ತಾರೆ ಇವರು ಇದು ಮೋಮೋಸ್ ಎಲ್ಲ ಮಾರ್ತಾರೆ ಇದರಲ್ಲಿ ಇಲ್ಲಿ ನಿಮಗೆ ಬೆಳ್ಳುಳ್ಳಿ ಕಬಾಬು ಅದೆಲ್ಲ ಸಿಗಲ್ಲ ನೋಡಿರಿ ಮೋಮೋಸ್ ಈ ಥರ ಹಾಕಿದ್ದಾರೆ ಇವರೆಲ್ಲ ಹಂಗೆ ಕೈ ಗಾಡಿಯಲ್ಲಿ ಚಿಕ್ಕ ಗಾಡಿ ಪಾಪ ಇವ್ರದ್ದೊಂದು ಚಿಕ್ಕ ಬ್ಯಾಟ್ರಿ ಇರುತ್ತೆ ಇದರಲ್ಲಿ ಚಿಕ್ಕ ಲೈಟ್ ಹಾಕಿ ಇದರಲ್ಲೇ ಇವರು ಮಾಡ್ತಾ ಇರ್ತಾರೆ ಟೈಮ್ ಬಂದುಬಿಟ್ಟು ನೋಡಿ ಆಲ್ರೆಡಿ 10 ಗಂಟೆ ಆಯಿತು ಟೈಮ್ ನೋಡಿ ಅದೇ ಇದೆಲ್ಲ ಅಪಾರ್ಟ್ಮೆಂಟು ಸೊ ಬನ್ನಿ ಹೋಗೋಣ ತೋರಿಸ್ತೀನಿ ಇನ್ನೊಂದು ಸೊ ಇಮೇಜ್ ಕ್ವಾಲಿಟಿ ಇದು ಮಾಡೋಕ್ಕೆ ಹೋಗಬೇಡಿ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಯಾಕಂದರೆ ಈ ಲೈಟ್ ಕಂಡೀಷನ್ ಡಾರ್ಕ್ ಆಗಿದೆ ನೋಡಿ ಇಲ್ಲೇ ಫ್ರೈ ಮಾಡ್ತಾಯಿದ್ದಾರೆ ಸಕರಾಗಿ ಮಾಡ್ತಾಯಿದ್ದಾರೆ ಫ್ರೈ ಆಮೇಲೆ ಬನ್ನಿ ಅವನ ಹತ್ರ ಹೋಗೋಣ ಒಂದು ಹೋಗ್ಬಿಟ್ಟು ಏನೋ ಒಂದು ಲೆಮನ್ ಜ್ಯೂಸು ಆರೆಂಜ್ ಜ್ಯೂಸು ಕುಡಿಯೋಣ ಬನ್ನಿ ಒಂದು EV ಕಾರಲ್ಲಿ ಹಾಕೊಂಡು ಮಾಡ್ತಾರೆ EV ಕಾರಲ್ಲ ಇದು ನಾರ್ಮಲ್ ಕಾರಲ್ಲೇ ಇದೆ ಹಲೋ ಹಾಂ ಹೊಸ ಬೋಜು ಹೊಸ ಬೋಜು ಬೋಜು ನೀನಲ್ಲಿ ಯಾವ ತಮಗೋಜ್ lemon tea, Hong Kong style milk tea.你说英文吗？You can speak English? Little. Oh. Because before my working in Macau. Oh, before you working in Macau. Okay. So this is your car? Yeah, the old style car. And you have a battery? The power you take the battery? Yeah. Oh, okay. ನೋಡಿ ಒಂದು ಕಾರಲ್ಲೇ ಬ್ಯಾಟ್ರಿ ಸೆಟಪ್ ಮಾಡಿದ್ದಾನೆ ನೋಡಿ ಇಷ್ಟೊಂದು ಲೈಟ್ ಕಂಡೀಷನ್ ಹಾಕ್ಬಿಟ್ಟು ಎಲ್ಲ ಚೇರ್ಸ್ ಎಲ್ಲ ಹಾಕಿದ್ದಾನೆ ಹಾಂ ಐ ವಾಂಟ್ ಡ್ರಿಂಕ್ ಐ ವಾಂಟ್ ಟು ಬೈ ಐ ವಾಂಟ್ ಟು ಬೈ ಬಿಫೋರ್ ನೋಡಿ ಐ ಜಸ್ಟ್ ಕ್ಯಾನ್ ಐ ಟೇಕ್ ಅ ವಿಡಿಯೋ ಹಿಯರ್ ಇನ್ ದ ಕಾರ್ ವಾವ್ ವೆರಿ ನೈಸ್ ಕಾರ್ Mainly style. ನೈಸ್ Style. ಓಲ್ಡ್ ಇಸ್ ಗೋಲ್ಡ್ Teacher, English teacher. No. I'm an engineer. Gongchengsi. Diansi Gongchengsi. Working in here. Shenzhen. Shenzhen. 对，这里有出差，来出差。 Have old high salary. Huh? Super. High salary. My salary? No, high salary. High top money. High money. No, how money? No money lah. You're rich. You have a very nice car. ನೋಡಿ ಒಳಗಡೆ ಎಲ್ಲ ಫೋಲ್ಡಿಂಗ್ ಚೇರ್ಸ್ ಎಲ್ಲ ಇಟ್ಕೊಂಡಿದ್ದಾನೆ I want lemon tea. Yeah, have Lemon tea. Ningmang. This one is dark red tea. Yeah. No, only lemon tea. Lemon tea. Okay. Lemon tea. Okay. No ice. No ice. Okay. Normal sugar. Huh? Normal sugar. Little sugar. Okay. No normal sugar. Okay. Yeah. So I pay. One Pay nimisha. for WeChat. Yeah. Or Alipay. Weixin. So Weixin. Pay by WeChat. ಅವ್ನು ಮುಂಚೆ ಮಕಾವಲ್ಲಿ ಕೆಲಸ ಮಾಡ್ತಾ ಇದ್ದಂತೆ ತೋಷಣ ಸುಖವಾಯಮ್ಮ ಟಚ್ ವರ್ಕ್ ಆಗ್ತಾರೆ ಇದೇ ವರ್ಕ್ ಆಗ್ತದೆ ನೋಡಿ The price is normal or a little cheaper than Shenzhen. a little cheap for Shenzhen. Yeah. No ice. But I need little ice. A little ice. Okay. ನೋಡಿ ಅವನು ಎಷ್ಟು ಕೊಟ್ಟ ಅವನು ಯಾವ ಥರ ಮಾಡ್ತದೆ ನೋಡಿ ಇಲ್ಲ ಸೊ ಡೇ ಟೈಮ್ ವೇರ್ ಯು ವರ್ಕ್ 8 p.m. By 10 in Ali Samban. No work. No work, so only this one. Okay. Wow. So you're a local Gongdung people? Nitu Gongdung Renma? Okay. Gongdung Nali. Zhuhai. Okay. ಇಲ್ಲ ಪಕ್ಕದಲ್ಲೇ ಸ್ಥಿತಿಯಲ್ಲೇ ಇರೋರು ಅಂತಿರೋ
ನೋಡಿ ಇದರಲ್ಲ ಗಾಡಿ ಗಿಡಿಯಲ್ಲಿ ಹೆಂಗಿದೆ ಹೋಗ್ತಾ ಇದ್ರೆ A little sugar. So they are your friends?他们客户还是你的朋友 Okay. So you Regular customer. Oh, regular customer. So you only have tea, no beer. You have beer? No beer. No beer. No cocktail. No cocktail. No. beer. Okay. Lemon tea and ಓಕೆ 11 ಟಿ ನಂಟಿ ಅಂತ ಒಂದು ಸಾಂಗ್ ಬೇರೆ ಹಾಕಿದ್ದಾರೆ ನನಗೆ ಎಲ್ಲಿ ಕಾಪಿರೈಟ್ ಬರುತ್ತಪ್ಪ ಅಂತ ಭಯ ನನಗೆ ಬನ್ನಿ ನನಗೆ ಇದೊಂದು ಭಯ ಬರ್ತಾ ಇದೆ ವಾಟ್ ಈಸ್ ದಿಸ್ lemon tea. ಸೊ ವಾಟ್ ಈಸ್ ದಿಸ್ Tea. ಟೀ ಓಕೆ ಚೆನ್ನಾಗಿ ಮಾತಾಡ್ತಾ ಇದ್ದಾನೆ ಇಂಗ್ಲೀಷ್ ಏನೋ ಒಂದು ಶೇಕ್ ಮಾಡಿಕೊಟ್ಟೆ ಏನೋ ಒಂದು ಚೆನ್ನಾಗಿ ಮಾಡ್ತಿದ್ದಾನೆ ನೋಡೋಣ ಅದು ಬಿಸಿಲೀರು ನೀರು ಹಾಕ್ತಾ ಚೆನ್ನಾಗಿದೆ ನಮ್ಮ ವಾಟ್ ಇಸ್ ಯುವರ್ ನೇಮ್ ಬ್ರದರ್ Key West. ಸಾರಿ Key West. ಕೀ ವೆಸ್ಟ್ Before I have another name. ಓಕೆ Windsor. ಓ ವಿನ್ಸನ್ So long. ಓಕೆ ಗುಡ್ Now I change ಓ ಓಕೆ ಕ್ಯಾನ್ here ಯು or to go. can you open this one? Yeah, because my hand is busy. Okay. Hey, thanks. Okay, thanks. No, I walk. Okay. ನೋಡಿ ಚೆನ್ನಾಗಿ ಕೊಟ್ಟರು ಪಾಪ ಒಂದು ಹಳೆ ಕಾರ್ ಇದೆ ನೋಡಿ ಕಾರ್ ಚೆನ್ನಾಗಿದೆ ವಾಕ್ಸ್ ಹೋಗನ್ ಕಾರ್ ನೋಡಿ ಹಳೇ ಕಾರ್ ಇದೆ ಆಲ್ ಡೇ ಸ್ಟ್ರಾ ಅಂತೆ ಒಂದು ನಿಮಿಷ ಇಲ್ಲಿ ಇಡ್ತೇನೆ ನಾನು ಇದನ್ನು ಇಟ್ಬಿಟ್ಟು ಕ್ಯಾಮ್ರಾ ಇದು ಸರಿ ಈ ಥರ ಓಕೆ ಬನ್ನಿ ಹೋಗೋಣ ಪರವಾಗಿಲ್ಲ ಲೆಮನ್ ಜ್ಯೂಸಲ್ಲಿ ಅದೇನೋ ಬ್ರೌನ್ ಕಲರ್ ಟೀ ಅಂತ ಹೇಳ್ದಲ್ಲ ಅದೊಂಥರ ಬೆಲ್ಲದ ಪಾಕ ಇರುತ್ತಲ್ಲ ಆ ಥರ ಹಾಕಿ ಮಾಡಿದ್ದಾರೆ ಪರವಾಗಿಲ್ಲ ಚೆನ್ನಾಗಿದೆ ಇಷ್ಟಕ್ಕೆ ಅವರು 10 UN ತೊಗೊಂಡ್ರು 10 UN ಅಂದರೆ ಇಂಡಿಯನ್ ರುಪೀಸಲ್ಲಿ 120 ರೂಪೀಸ್ ಆಯಿತು ಅಂದರೆ 1 UN ಕೊಟ್ಟು 12 ರೂಪೀಸ್ 120 ರೂಪೀಸ್ ಆಯಿತು ಆಮೇಲೆ ಅವ್ರು ಕೇಳ್ತಾಯಿದ್ರು ಪ್ರೈಸ್ ಓಕೆನಾ ಕಡಿಮೆನಾ ಅಂತ ನಾನು ಶಂಜನ್ ಕಂಪೇರ್ ಮಾಡಿದ್ರೆ ಕಡಿಮೆ ಯಾಕಂದ್ರೆ ಶಂಜನಲ್ಲಿ ಇದಕ್ಕೆ 15 UN ತೊಗೊತಾರೆ ಪಾಪ ಅವ್ರು ಬೆಳಿಗ್ಗೆ ಏನು ಕೆಲಸ ಮಾಡೋದಂತೆ ಅಲ್ಲಿ ಇದು ನೈಟ್ ಮಾರ್ಕೆಟಲ್ಲಿ ಬರೀ ಟೀ ಅಷ್ಟೇ ಮಾರ್ತಾರಂತೆ ಈ ಥರ ಎಷ್ಟು ಮಾಡ್ಬೋದು ರೀ ಒಂದು 10 UN ಅಂದರೆ ದಿನಕ್ಕೊಂದು ಇಂಥದ್ದೊಂದು 100 ಗ್ಲಾಸ್ ಅವ್ರು ಮಾರ್ಬೋದಾ 100 ಹೋಗುತ್ತಾ ಒಂದು 100 ಎಷ್ಟಾಯಿತು 1000 UN ಆಯಿತು ಒಂದು ನೈಟ್ ಗಳಿಕೆ ಇರ್ಬೋದು 1000 UN ಅಷ್ಟು ಯಾಕಂದರೆ ಬೇರೆ ಬೇರೆ ಎಲ್ಲ ಇದೆಯಲ್ಲ ನಾನು ಸುಮ್ಮನೆ ಬೇಸಿಕ್ ಒಂದು ಲೆಮನ್ ಟೀ ತೊಗೊಂಡೆ ಇದೇ ಥರ ಇವರು ಒಂದು ಅದು ಮಾರ್ತಾಯಿದ್ದಾರೆ ಇಲ್ಲಿ ಈ ಒಂದು ಜ್ಯೂಸ್ ಎಲ್ಲ ಮಾರ್ತಾಯಿದ್ದಾರೆ ಇಲ್ಲಿ ನೋಡಿ ಇವರು ಒಂದು ಹಿಂದ್ಗಡೆ ನೋಡಿ ಅವರು ಒಂದು ಜ್ಯೂಸ್ ಮಾರ್ತಾಯಿದ್ದಾರೆ ಚೆನ್ನಾಗಿದೆ ರೀ ನೈಟ್ ಮಾರ್ಕೆಟು ಇದು ಫುಡ್ ಸ್ಟ್ರೀಟ್ ಎಷ್ಟೊಂದು ಕಾರ್ಗಳಿದೆ ರೀ ಇದು ರೋಡ್ ಮೇಲೆಲ್ಲ ಇದೇ ಸ್ಟ್ರೀಟಲ್ಲಿ ಡೇ ಟೈಮಲ್ಲಿ ಇಷ್ಟೊಂದಿರಲ್ಲ ನಮ್ಮ ಕೊಲಿಗೆ ಹೇಳ್ತಾ ಇದ್ದ ಡೇ ಟೈಮಲ್ಲಿ ಇಷ್ಟೊಂದಿರಲ್ಲ ಒಂದು 2-3 ಅಂಗಡಿ ಇರುತ್ತೆ 2-3 ಅಂಗಡಿಯಲ್ಲಿ ಅದೇ ಇಡ್ಲಿ ವಡಾ ದೋಸೆ ಇರುತ್ತಲ್ಲ ಅದೇ ಥರ ಇವರು ಚೈನೀಸ್ ಬ್ರೇಕ್ಫಾಸ್ಟು ಮಾಡ್ತಾಯಿದ್ದಾರೆ ಇದು ಒಂದು ಚೆನ್ನಾಗಿರ್ತದೆ ಟೀ ಇವರು ಹಲೋ ಸೊ ವಾಟ್ ಯು ಹ್ಯಾವ್ 谢谢。你要怎么果汁啊？有橙子的，还有车厘子的，签字要多少钱呢？签字15。 15哦，OK OK，下次吧啊，我已经买了 ，OK， 好，拜拜。这差不多本地人。哎，请问一下，你白天哪里上班？我白天在香洲。哦，OK，so OK，very good，很厉害。谢谢。ಒಂದು ನಿಮಿಷ ನಿಗಳು ಎಷ್ಟೊಂದು ಕಾರುಗಳ ಬರ್ತಾ ಇದೆ ಯಾಕಂದರೆ ಅಲ್ಲಿ ಮುಂದೆ ರೆಸಿಡೆನ್ಷಿಯಲ್ ಏರಿಯಾ ಇದೆಯಲ್ಲ ಕತ್ಲಾಯ್ತು ಫುಲ್ ಡಾರ್ಕ್ ಆಯ್ತು ರೀ ಸರಿಯಾಗಿ ಕಾಣದ ನಾನು ಈ ಥರ ವಾಪಸ್ ಹೋಗ್ಬಿಡ್ತೀನಿ ಬನ್ನಿ ಈಗ ವಾಪಸ್ ಹೋಗ್ಬಿಡ್ತೀನಿ ಅಂದರೆ ನಿಮಗೆ ಕಾಣುತ್ತೆ ಪಾಪ ಅವರು ಡೇ ಟೈಮಲ್ಲಿ ಬೇರೆ ಕಡೆ ಕೆಲಸ ಮಾಡ್ತಾರೆ ಡೇ ಟೈಮ್ ಬೇರೆ ಕಡೆ ಕೆಲಸ ಮಾಡಿಬಿಟ್ಟು ನೈಟ್ ಟೈಮ್ ಈ ಥರ ಇದು ಜ್ಯೂಸ್ ಎಲ್ಲ ಮಾರ್ತಾರೆ ಬಟ್ ಚೈನಾದಲ್ಲಿ ಇನ್ನೊಂದು ಮೆಚ್ಚಬೇಕು ರೀ ಇವ್ರಿಗೆ ಕಾಯಕವೇ ಕೈಲಾಸ ಅಂತ ಹೇಳಿದ್ರೆ ಇವ್ರದ್ದು ಬೆಸ್ಟ್ ಎಕ್ಸಾಂಪಲ್ ಯಾಕಂದರೆ ಯಾವ
ಥರ ಕೆಲಸ ಮಾಡೋಕ್ಕೂ ಹೆಸರಲ್ಲ. ಇವನ್ ಅದು ಲೋ ಪ್ರೊಫೈಲ್ ಜಾಬ್ ಇದ್ರೂ ಕೂಡ ಅವರು ಮಾಡ್ತಾರೆ, ನಿಯತ್ತಿಂದ ಮಾಡ್ತಾರೆ. ಅವ್ರೇನೋ ಹೈ ಲೆವೆಲ್ ಜಾಬ್ ಇರ್ಬೋದು ಡೇ ಟೈಮಲ್ಲಿ, ಸುಮ್ಮನೆ ಸಾಯಂಕಾಲ ಆ್ಯಸ್ ಎ ಹಾಬಿ ಆ್ಯಸ್ ಎ ಪ್ಯಾಷನ್ ಅಂತ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನಾವೇ ಮಾಡೋದಾ, ಒಂಥರ ಯೂಟ್ಯೂಬರ್ಸ್ ಥರ ನಾವೇ ಒಂಥರ ಮಾಡೋದಾ, ಆ ಥರ ಇವರು ಬಂದುಬಿಟ್ಟು ಜ್ಯೂಸ್ ಎಲ್ಲ ಮಾರ್ತಾರೆ ಈ ಥರ. ಇವನ್ ಸಂಜೆನಲ್ಲೂ ಅಷ್ಟೇ ಒಳ್ಳೊಳ್ಳೆ ಪಾರ್ಕಲ್ಲಿ ಮನೆಯಿಂದಲೇ ಜ್ಯೂಸ್ ಮಾಡಿಕೊಂಡು ಈ ಥರ ಬಾಕ್ಸೆಲ್ಲ ಹಾಕ್ಕೊಂಡು ಬಾ ನೋಡಿ, ಬಿಸಿ 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 ಒಳ್ಳೆ ಸ್ಮೆಲ್ಲು ಬರ್ತಾಯಿದೆ ಇಲ್ಲಿ, ಘಮ ಘಮ ಘಮ. ಅಂದರೆ ಸಂಜೆನಲ್ಲಿ ಕೆಲವೊಂದು ಚಿಕ್ಕ ಚಿಕ್ಕ ಪಾರ್ಕಲ್ಲಿದ್ದು ಅಷ್ಟೇ ಫ್ರೂಟ್ಸ್ ಎಲ್ಲ ಮಾರ್ತಿರ್ತಾರೆ. ಮನೆಯಲ್ಲೇ ಫ್ರೂಟ್ಸ್ ಎಲ್ಲ ಕಟ್ ಮಾಡಿಕೊಂಡು ಒಂದು ಕ್ಲೀನಾಗಿ ಪ್ಯಾಕ್ ಮಾಡಿ 10 UN ಅಥವಾ 15 UN 20 UNಗೆ ಫ್ರೂಟ್ಸ್ ಮಾರ್ತಿರ್ತಾರೆ ಪಾರ್ಕಲ್ಲಿ. ಇಲ್ಲಿಯೂ ಅದೇ ಥರ ಇದೆ. ಸೊ ಇವರಿಂದ ಕಲಿಬೇಕು ನೋಡ್ರಿ ನಾವು, ಅಂದರೆ ಪ್ಯಾಸಿವ್ ಬಿಸ್ನೆಸ್ ಮಾಡೋಕ್ಕೆ. ಅಥವಾ ಇವರು ಹಿಂದೆ ಮುಂದೆ ನಾನು ಹೈ ಆಫೀಸರ್ ಇದ್ದೀನಿ, ನಾನು ಈ ಥರ ಕಡಿಮೆ ಕೆಲಸ ಮಾಡಬೇಕು, ಆ ಥರ ಏನೂ ಮಾಡಲ್ಲ ಇವರು. ಆ ಥರ ಅಂದರೆ ಆ ಥರ ಇವರು ಫೀಲಿಂಗ್ ಇಲ್ಲ ಇವರಲ್ಲಿ. ಲೈಟ್ ಕಂಡೀಷನ್ ತುಂಬಾ ಕಡಿಮೆ ಇದೆ ರೀ. ಆಯ್ತು, ಇಷ್ಟೇ ರೀ. ತುಂಬ ಚೆನ್ನಾಗಿದೆ. ಅಂದರೆ ಇನ್ನು ಜನ ಏನೋ 11-12 ಗಂಟೆ ಮೇಲೆಯಿಂದ ಇಟ್ಕೊಂಡು ಬೆಳಿಗ್ಗೆ 4-5 ಗಂಟೆವರೆಗೂ ಇರ್ತಾರಂತೆ ಇಲ್ಲಿ ಅವರು. ಸಖತ್ತಾಗಿದೆ ರೀ ಇವ್ರದ್ದು. ಹೀಗಾಗಿ ಇವರು ರಿಚ್ ಆಗಿದ್ದು ನೋಡಿ. ಸಿಕ್ಕಾಪಟ್ಟೆ ಹಾರ್ಡ್ ವರ್ಕರ್ಸ್ ಇವರು. ಬಂದು ನೋಡ್ತಾರೆ, ಅದೇ ಅವನಂತಾನೆ ಪರ್ಚೇಸ್ ಮಾಡಿದ್ದಾನು ನೋಡಿ. ಇದೆಲ್ಲ ಇದೆ ಇಲ್ಲಿ. ಬಾರ್ಬಿಕ್ಯೂ ಫ್ರೈ, ಕಪ್ಪೆ ಚುಪ್ ಫ್ರೈ ಎಲ್ಲ ಇದೆ ಇಲ್ಲಿ ಹಿಂದ್ಗಡೆ. ಓಕೆ ಸರ್, ಇಷ್ಟೇ ಸರ್. ತುಂಬ ಡಾರ್ಕ್ ಇದೆ. ಆಮೇಲೆ ಮತ್ತೆ ನೀವು ಕಮೆಂಟಲ್ಲಿ ಹಾಕ್ಬಿಡ್ತಾರೆ, ಕ್ಲಾರಿಟಿ ಇಲ್ಲಪ್ಪ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಇವಾಗ ಹೇಳ್ತೀನಿ ನಿಮ್ಗೆ, ಇವಾಗ ಅಡ್ವಾನ್ಸಾಗಿ ಹೇಳ್ತೀನಿ. ಇದೇ ಮ್ಯಾಕ್ಸಿಮಮ್ ಈ ಲೈಟ್ ಕಂಡೀಷನ್ ಇದೆ ಮ್ಯಾಕ್ಸಿಮಮ್ ಕ್ಲಾರಿಟಿ ನಾನು ಕೊಡ್ತಾ ಇರೋದು. ಓಕೆ ಸರ್, ಎನಿ ಕ್ವಶನ್ಸ್, ಎನಿ ಡೌಟ್ಸ್ ಇದ್ರೆ ಕೇಳಿ. ಅಲ್ಲಿವರೆಗೆ ಟೇಕ್ ಕೇರ್. ಜೈ ಕರ್ನಾಟಕ, ಜೈ ಹಿಂದ್, ಬಾಯ್.